ಅಲ್ಲ ಪ್ರೇಮಮ್ಮ, ನಾನು ಬೆಳಿಗ್ಗೆ ಹೋಗಿ ಹೇಳಿದ ಕೂಡಲೇ ಕೇಳಬೇಕು ಅಂತ ಮಾಡಿದೆ, ಜ್ಞಾನೇ ಮರ್ತೋತ್ತು. ಈಗ ಹೊನ್ನಡಿಕೆ ಇರ್ತೀವಲ್ಲ, ಇದೀಗ ಪಾಪಣ್ಣ ಗೌಡ್ರ ಲೆಕ್ಕಕ್ಕೆ ನಮ್ಮ ಒಯ್ಯರ್ ಲೆಕ್ಕಕ್ಕೆ ಅಂತಲೇ ಗೊತ್ತಾಗಲ್ಲ ಮರ. ಕರಿಯ ಎಲ್ಲ ಬಿಟ್ಟು ನಿಂಗೆ ಇದೊಂದು ಆಲೋಚನೆ ಬಂದಿದ್ದು ಸಾಕು ಮರಯ್ಯ. ಎಂಥದಾರು ಮಾಡ್ಕೊಳ್ಳಿ, ಅವ್ರವ್ರಿಗೆ ಬಿಟ್ಟಿದ್ದು. ನಾವು ಹೇರ್ಕನ ಹೇರ್ಕೆ ಚೀಲ ಕಟ್ಟಿಟ್ರೆ ಸರಿ. ಉರ್ಸ ಲೆಕ್ಕ ಅಂದ್ರೆ ನಾವು ಇಲ್ಲೇ ತಗೊಂಡೋಗಿ ಒಣಸೋದಲ್ಲನ, ಲಾಸ್ಟಿಗೆಲ್ಲ ಸೇರಿಸಿ ಇನ್ನೇ ಕೊಡ್ತಿದ್ರಪ್ಪ. ಈ ಸತಿ ಎಂತ ಮಾಡ್ತಾರೋ ಏನೋ ನಂಗೆ ಗೊತ್ತಾಗಲ್ಲ ಮರಯ್ಯ. ಅದೇ ಮತ್ತು ನಾನು ಹೇಳೋದು, ಬ್ಯಾಡದಕ್ಕೆ ತಲೆ ಕೆಡ್ಸ್ಕಿತೀಯ ಅಂತೀರಿ. ವಾದರ್ಸೆಲ್ಲ ಬೇರೆ ಹೆರ್ಗಿನರಲ್ಲನ್ರಿ, ಚೇಣಿ ವಯಸ್ಕಿತ ಇದ್ದಿದ್ದ, ಹಾಗಾಗಿ ಇದು ಮಾಡ್ತಿದ್ರು. ಈ ಸತಿ ಇವರೇ ಎಲ್ಲ ಅವ್ರವ್ರು ಭಾಳ ಇದಾಗದಾರೆ. ಎಂಥದಪ್ಪ, ಈಗ ಪಾಪಣ್ಣ ಗೌಡ್ರು ಏನಾರು ತಪ್ಪು ತಿಳ್ಕೊಂಡ್ರೆ ಇವರು ನಾವು ಚೇಣಿ ವಯಸ್ಕಿಂದ ಬಂದೀವಿ, ಇವ್ರು ಎಂತಕ್ಕೆ ಹಿರ್ಕಿದ್ರು ಅಂತ. ನಾ ಏನು ಹೇಳಿದೆ ಹೇಳ, ಹೆರ್ಕನ ಚೀಲ ಕಟ್ಟಿಡೋಣ. ಪಾಪಣ್ಣ ಗೌಡ್ರಾರು ತಗೊಂಡೋಗ್ಲಿ, ನಮ್ಮ ಒಯ್ಯಿನಾರು ತಗೊಂಡೋಗ್ಲಿ, ನಮಗೇನಾ ಲೆಕ್ಕ. ಅಂದರೆ ವಾದರ್ಸೆಲ್ಲ ಹಿಂಗೆ ಹೆರ್ತಿದ್ದು ತಗೊಂಡು ಹೋಗ್ತಿದ್ದ, ಕೊನೆ ತೆಗೆದ್ಮೇಲೆ ಮಾತ್ರ ಮತ್ತೆ ಹೆರ್ಕಕ್ಕೆ ಬಿಡ್ತಿರ್ಲ. ಜ್ಞಾನದಿಯಪ್ಪ. ಈ ಸತಿನೂ ಹಾಗೆ ಮಾಡ್ತಾರೋ ಎಂಥದ. ಇವು ಎಲ್ಲೇ ಇಷ್ಟು ಹಳೆ ಕಾಯಿ ಅದಾವಲ್ಲ, ನಡು ಮಳೆಗಾಲದಲ್ಲಿ ಬಿದ್ದವಲ್ಲ ನಾ ಇವೆಲ್ಲ. ಈ ಕೆಲವೊಂದೆಲ್ಲ ವಾದರ್ಸ್ ಚಿಗುರು ಅಂತ ಬಿಟ್ಟವು ಹಾಗೆ ಅದಾವೆ. ಅದು ಇವ್ರ ಲೆಕ್ಕಕ್ಕೆ ಹೆಂಗೆ ಸೇರ್ತದೆ ಏನಪ್ಪ. ಹೆರ್ಕಿಡ್ತೀನಿ. ಮತ್ತು ಒಂದು ಕರಿಯ, ನಾವು ಹಿಂಗೆ ಹೆರ್ಕಿದ್ದು ಇಂತಿಷ್ಟು ಹೆರ್ಕೀವಿ ಮಾಡೀವಿ, ಅದೇನು ನೀ ಯಾರ ಹತ್ರನೂ ಬಾಯ್ ಬಿಡೋಕ್ಕೆ ಹೋಗಬೇಡ. ನಾನು ಬಾಯ್ ಬಿಡೋಕ್ಕೆ ಹೋಗಲ್ಲ. ಒಂದು ಪಕ್ಷ ಏನೇ ಮನೆಗೆ ತಂದು ಹಾಕಿ ಅಂದರೆ ಯಾಕೆ ಮತ್ತು ಸುಮ್ಮನೆ ಅವ್ರವ್ರ ಮದುವೆ ನಾಳೆ ಅವ್ರವರೆಲ್ಲ ಒಂದೇಯ, ನಾವು ಇದಾಗಬೇಕಾಗ್ತದೆ. ಯಾರು ಬೇಕಾದ್ರೆ ಇನ್ಮೇಲೆ ಅವ್ನು ತೋಟದಲ್ಲೇ ಇಡೋಣ, ಓದ್ಕೊಬಂದು ಹಾಕಿ ಅಂದ್ರೆ ತಗೊಂಡೋಗಿ ಹಾಕೋಣ ಅಷ್ಟೇ. ನಂಗಂತೂ ಮರೆಯ ಬೇರೆ ಇದನ್ನೆಲ್ಲ ಮಾತಾಡೋಕ್ಕೆ ಹೆದರಿಕೆ. ನಂಗೆ ಅವತ್ತು ಈ ಬೈದಲ್ಲಿಂದನೂ ಏನು ಮಾಡಿದ್ರೆ ಏನಾಗ್ತದ ಅಂತ ಒಂಥರ ಹೆದರಿಕೆಲೇ ಇದ್ದಂಗೆ ಆಗ್ಯದ. ನಂಗೆ ಈಗ ಒಂಚೂರು ನಿನ್ನ ಅಂಗಡಿ ತನಕ ಕಳಿಸ್ಬೇಕು, ಹೆಂಗೆ ಏನೋ ಅಂತ ಅದೇ ಜ್ಞಾನ ಮಾಡ್ತಿದ್ದೀನಿ. ಅಂಗಡಿಗ ಈಗ ಬೇಡ ಪ್ರೇಮಮ್ಮ, ಎಲ್ಲರೂ ಅದೇ ಹೊತ್ತಲ್ಲ ಈ ಬಂದರೆ ಕಡೆಗೆ ಕೊರಿನು ಎಲ್ಲರ ಹಾಗೆ ಅದ, ಅಂಗಡಿಗೆ ಹೋಗಿ ಬರೋಕ್ಕೆ ಶುರು ಮಾಡ್ದ ಅಂತ ಹಂಗೆ ಲೆಕ್ಕ ಹಾಕ್ತಾರೇನೋ. ಬೇಡ ಎಂತ ಕೇಳಿ, ಇನ್ನೇನು ಎಲ್ಲಕ್ಕೆ ಹಾಕಲ್ಲ, ಹಾಗೆ ಸ್ವಲ್ಪ ಬೇಕಾ ನನ್ನಕ್ಕೆ, ಮತ್ತು ಬೇರೆ ಬೇಸಿಲ್ಲ ಅಂಗಡಿಗೆ ಅಂತಕ್ಕೆ. ಎಂಥರ ಸಾಮಾನು ತರೋದಾದ್ರೆ ಸಾಯಂಕಾಲಕ್ಕೆ ಬೇಕಾದ್ರೆ ನಾನು ಕೆಲಸ ಬಿಟ್ಟು ಹೋಗಮ್ಮ ತಂದು ನಿಮಗೆ ಕೊಟ್ಟೇ ಹೋಗ್ತೀನಿ, ಆಗಲ್ಲ? ಸಾಯಂಕಾಲ ಮನೆಗೆ ಹೋಗಳೆ ಹಿಡ್ಕೊಂಡೇ ಹೋಗ್ಬೇಕು ನಾನು, ಇಲ್ದಿದ್ರೆ ಮತ್ತೊಂದು ಥರದ ಆಂತರ ಶುರು ಆಗ್ತದೆ ನಮ್ಮ ಮನೇಲಿ. ಮತ್ತೆಂತ ಕಲ್ಲ ಮರೆಯ, ಒಂದು 2-3 ಪಟ್ಟೆ ತಗೋಬಾ. ನಾನು ಹೇಳಿನಿ ಅಂತ ಹೇಳು, ಒಂದೇ ಹೇಳಿನಿ. ಹಿಂಗೆ ಕರಿಯಲ್ಲಿ ಯಾರನ್ನಾರು ಕಳಿಸ್ತೀನಿ, ಕೆಂಡಾಗೆಲ್ಲ ಕೊಡಿ, ಆಮೇಲೆ ಒಟ್ಟಿಗೆ ದುಡ್ಡು ಕೊಡ್ತೀನಿ ಅಂತ. ಒಂದು ಪಟ್ಟೆ ಮೇಲೆ 10 ರೂಪಾಯಿ ಜಾಸ್ತಿ ತಗೋತಾರೆ. ಎಂತ ಮಾಡೋದು ಈ ಸತಿ? ಇನ್ನು ನೀಲೆಲ್ಲಾರು ಪ್ಯಾಟಿಗೆ ಹೋಗೋದಾರೆ ಅವನ ಹತ್ರ ಒಂದು ತೋರಿಸಿ ಇಡಬೇಕು. ಎಲ್ಲರಿಗೂ ಯಾವುದಾದ್ರೂ ತಲೆ ಬಿಸಿ ಆದರೆ ನನಗೆ ಇದು ನೋಡು, ಎಂತ ಮಾಡ್ತೀಯ? ಸಣ್ಣ ಬಾಲ ಮಕ್ಕಳನ್ನ ಸಂಧಾನ ಮಾಡ್ದಂಗೆ ಮಾಡ್ಬೇಕಾ? ಆದರೂ ಒಂದೊಂದು ಸತಿ ಇದು ಮಾಡ್ತಾರಪ್ಪ, ನಂಗೆ ಕೊಟ್ಟಿದ್ದೆ ಸಾಲದು ಮಾಡಿದ್ದೆ ಸಾಲದು ಅಂತ. ಒಂದು ಸತಿ ಎಲ್ಲ ಬಿಟ್ಟು ಬಿಸಾಕಿ ಹುಡುಗರನ್ನ ಕರ್ಕೊಂಡು ಎತ್ಲಗಾರು ಹೋಗೋಣ, ನಿಮ್ಮ ಎದೆ ಮೇಲೆ ಏನಾರು ಹೇರ್ ಕೇಳಿ ಅಂತ ಕಾಣ್ತದೆ. ಆದರೆ ಏನು ಮಾಡ್ತೀವಿ ಹೇಳು? ಹಂಗೆ ಮಾಡೋದು ಎಷ್ಟೊತ್ತಿನ ಕೆಲಸ. ಕಡಿಕೆ ಏನಾರು ಹೆಚ್ಚು ಕಮ್ಮಿ ಆದಕ್ಕೂ ನಾನೇ ಇದು ಮಾಡ್ಬೇಕಲ್ಲ. ಹಾಗಾಗಿ ಸುಧಾರಿಸ್ಕೊಂಡಿರೋದಾಗಿದೆ. ಹಾಗೋಳದು ಯಾಕೆ ಹೇಳ್ತೀರಿ ಅನ್ಭವಿಸ್ತಾರಿಗೆ ಮಾತ್ರ ಗೊತ್ತು. ನಿಮ್ಮಲ್ಲಾರು ಒಂದು ತಕ್ಕಮಟ್ಟಿಗೊಂದು 50,000 ಆಗಿದೆ, ಏನೋ ಒಂದು ದಿವ್ಸ ಹೋದ್ರೆ ಮತ್ತೊಂದು ದಿವ್ಸ ಮನೇಲಿ ಇರ್ತಾರೆ, ಹಂಗಾಗ್ತದೆ. ನಮ್ಮ ಮನೇಲಿ ಅವನೊಬ್ಬ ಯಾಕೆ ಹಂಗೆ ಮಾಡ್ತಾನೋ ಏನೋ ನಂಗಂತೂ ಗೊತ್ತಾಗಲ್ಲ. ಅದು ಅವ್ನು ಕುಡ್ಕೊಂಡು ಸುಮ್ಮನಾರೇ ಇರ್ತಾನೆ ಅಂತ ಮಾಡಿರ, ಇದ್ದು ಬದ್ದರಿಗೆಲ್ಲ ಬೈಯೋದು. ಯಾರಿಗೇನು ಹೊಚ್ಚಾಕಿ ಕೊಡ್ತಾರೋ ಏನೋ. ಅಲ್ಲ, ಹೊಚ್ಚಾಕಿ ಕೊಡೋದು ಅಲ್ಲ ಬಿಡಿ, ಸುಮ್ಮನೆ ಕಂಡರ್ನಿ ಅಂತಕ್ಕೆ ದೂರ್ಬೇಕು. ಇವಕ್ಕೆ ಮುನ್ಸಿಗೆ ಬಂದಂಗೆ ಹೇಳ್ತಾ ಇರೋದು. ನಿನ್ನೆ ನೋಡ್ತೀನಿ, ಅಯ್ಯಕ್ಕೆ ಬೈತಾ ಅದನಪ್ಪ.
ಸಂಬಳ ಕಡಿಮೆ ಕೊಡ್ತಾರೆ, ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ, ಊರಲ್ಲೆಲ್ಲ ಅಷ್ಟು ಸಂಬಳದೆ ಅಂತೂ ಎರಡು ತಪ್ರಕ್ಕಿ ಬಿಡೋಕ್ಕೆ ಅಂತ ಹೋಗಿದ್ದೆ. ಮತ್ತು ನಮ್ಮ ಸಣ್ಣ ಒಬ್ಳು ಅದೆಯಲ್ಲ, ಕುಡ್ದಿದ್ದೆ ಮೊದಲೇ ನತ್ತಿಗೇರದೆ ಮತ್ತೆ ಅಂತಾರೆ ಬಿಟ್ಟು ಹೆಚ್ಚು ಕಮ್ಮಿ ಆಗೈತೆ ಮರ್ರ ಅಂಥೇಳಿ ಬೆಳಿಗ್ಗೆ ಎದ್ದಾನೆ ಏನಿಲ್ಲ, ಕೆಲಸಕ್ಕೆ ಹೋಗೋ ಸುದ್ದಿ ಇದು ಎಲ್ಲ ಚೆನ್ನಾಗಿ ಮಾತಾಡ್ಕೊಂಡು ಅದಾನೆ. ಏನು ಮಾಡ್ತೀರಿ ಹೇಳಿ? ಅದೊಂದು ಕೆಟ್ಟ ಅಭ್ಯಾಸ ಎಲ್ಲಿಂದ ಕಲ್ತ್ನೋ ಏನೋ. ಅಲ್ಲ ಸುಳ್ಳಲ್ಲ ಮಾರಾಯ, ಅವ್ನು ಕಲ್ತಿದ್ದೆ ಎಲ್ಲಿಂದ? ಈಗ ಅಪ್ಪದಿಕ್ಕಳು ಕುಡಿತಾ ಇದ್ರು ಮಕ್ಕಳು ನೋಡಿ ಕಲಿತಾರೆ ಅಂತ. ನಿನಗೇನು ಒಂದು ಕೈಯಲ್ಲಿ ಮುಟ್ಟೆ ಗೊತ್ತಿಲ್ಲ ಅಲ್ಲ? ಅವಾಗ ಪ್ರಾಯದ ಕಾಲದಲ್ಲಿ ಕುಡಿತಿದ್ದ? ಇಲ್ಲಪ್ಪ, ಯಾವಾಗಲೂ ಕುಡಿತಿರಲ್ಲ ನಾನು. ನಮಗಿದೆ ಮಕ್ಳನ್ನ ಸಾಕೋದು, ಸಂಸಾರ ಇದೆ. ಈಗಿನಷ್ಟು ಸಂಬಳನೂ ಎಲ್ಲ ಅವಾಗ ಎಲ್ಲಿತ್ರಿ? ಭಾಳ ದುರ್ಭಿಕ್ಷದ ಕಾಲ ಅಲ್ಲ ಅದು. ಹೊಟ್ಟಿಗೆ ಉಣ್ಣಕ್ಕೆ ಸಿಕ್ಕದೆ ಹರ್ಮಗಲ್ಲ. ಆದರೂ ನಂಗೊಂದು ಅಭ್ಯಾಸ ಅದು ಬೆಳ್ಕೊಂಡ್ಲೇ ಇಲ್ಲ. ಹಂಗಂತೇಳಿ ಏನು ಕುಡಿಯೋಕೆ ಎಲ್ಲೂ ಸಿಕ್ಕದೇ ಇಲ್ಲ ಅನ್ನಂಗಿರಲ್ಲ. ಭಾಳ ಕೊಬ್ಬಿಳಿತಿದ್ರಲ್ಲ ಅವಾಗೆಲ್ಲ, ಕಾಳ್ಪಟ್ಟಿ ಮಾಡ್ತಿದ್ರು. ಎಲ್ಲರ ಹತ್ರನೂ ಇರ್ತಿತ್ತು, ಎಲ್ಲರ ಮನೆಯಲ್ಲೂ ಇರ್ತಿತ್ತು. ಆದ್ರೆ ನಾನು ಮಾತ್ರ ಮುಟ್ಟಿದ ಕೈಯಲ್ಲಿ ಮುಟ್ತಿರಲ್ಲ. ಅಮ್ಮ ಇದ್ರಲ್ಲ, ಅವರು ಹೇಳೋರು, ಈ ಅಂಥದ ಮರೆಯ ಮೈಕೈ ಹೊಡ್ತಾ ಇದ್ದೇನೆ, ಆರೋಗ್ಯಕ್ಕೇನು ಇದೆಲ್ಲ ಒಂಚೂರು ತಗೋಬಾರ್ದನ ಅಂತಿದ್ರು. ನಾನು ಮುಟ್ತಿರ್ಲಿಲ್ಲ. ಹಿಂಡ ಮಾಡ್ತಿದ್ರು, ನಾನು ಆವಾಗಲೂ ಮುಟ್ತಿರ್ಲಿಲ್ಲ. ಏನೋ ದೇವರೇ ಒಂದು ದೃಢ ಕೊಟ್ಟನೇನೋ ನೋಡಿದ್ರೆ ಅದನ್ನೆಲ್ಲ ಇಲ್ಲೇ ಅನ್ಭವಿಸು ಅಂತ ನನ್ನ ಮಗಗೆ ಇದು ಮಾಡಿ ಇಟ್ಟಾನೆ. ಏನು ಮಾಡೋದು ಅಂತಲೇ ಗೊತ್ತಾಗಲ್ಲ ನನಗೆ. ಏನು ಸ್ವಲ್ಪ ಸತಿ ಅವನ್ನ ಕರ್ಕೊಂಡೋಗಿ ಕುಡ್ತಾ ಬಿಡಿಸಿ ಬಂದಿದ್ದ. ಆಗದೆ ಕರಿಯ. ಇಲ್ಲೊಂದು ಸತಿ ನೋಡೋಣ, ಮೊನ್ನೆ ಮನೆ ಕೆಲ್ಸಕ್ಕೆ ಹೋದಾಗ ಹೇಳಿದ್ರು ಅದೆಲ್ಲ ಒಂದು ಕಡೆ ಅದೆಯಂತ. ಘನಾಗೆ ಎಲ್ಲ ಹೋದರೆಲ್ಲ ಸಾಧಾರಣ 199 ಜನ ಬಿಟ್ಟಾರಂತೆ. ನೋಡೋಣ, ಇಬ್ಬರು ಮನ್ಸು ಮಾಡಿ ಒಂದ್ಸತಿ ಕರ್ಕೊಂಡು ಹೋಗೋಣ. ಗೊತ್ತಾನ ನಿನ್ನ ಮಗ? ಇಲ್ಲ ಪ್ರೇಮಮ್ಮ, ಗೊತ್ತನ ಮತ್ತೆ ಅಂತಾರ. ನಾನಂತೂ ನಿಶ್ಚಯಿಸ್ಬಿಟ್ಟಿನಿ. ಅವ್ರವ್ರ ಮುನ್ಸಲ್ಲಿ ಬರ್ಬೇಕ್ರಿ ಅದು. ಬೇಡ, ನಾ ಕುಡಿಯೋದು ಬಿಟ್ಟೇ ಬಿಡ್ಬೇಕು, ನನ್ನ ಜೀವಕ್ಕೆ ಹಾಳು, ನನ್ನ ಸಂಸಾರಕ್ಕೆ ಹಾಳು ಅಂಥೇಳಿ ಅವ್ರ ತಲೆಯಲ್ಲೇ ಬರಬೇಕು. ಮತ್ತಿಲ್ಲಿ ಎಲ್ಲಿ ಕರ್ಕೊಂಡು ಹೋದ್ರು ಒಂದೇ, ಬಿಟ್ಟರು ಒಂದೇ, ಎಂತ ಮಾಡಿದ್ರು ಅಷ್ಟೇ. ನಾನು ಏನು ಸ್ವಲ್ಪ ಸರಿ ಕರ್ಕೊಂಡೋಗಿ ಅವ್ನು ಬಿಡಿಸ್ಕಿ ಬಂದಿನ, ಮದ್ದು ಹಾಕ್ಸ್ಕಿ ಬಂದೆ, ಇದು ಮಾಡಿದೆ, ಅಂತ ಮಾಡಿದ್ರು ಅಷ್ಟೇ. ನಾನು ಹಂಗಾರೆ ಕರ್ಕೊಂಡು ಹೋಗೋಣ. ನಮ್ಮನೆಗೆ ಬರ್ತದೆ, ಬರೋಕ್ಕೇನಲ್ಲ ಅನ್ನಲ್ಲ. ನೀ ಹೇಳ್ದಂಗೆ ಹೋಗಿ ಬಂದೆಲ್ಲ 1 ತಿಂಗಳು 2 ತಿಂಗಳು. ಆ ಸತಿ ಮಾತ್ರ ಘನಾಗಿ ಬಿಟ್ಟಿದ್ರು ಕಣ. ಈ ಶೇಖರ ಅವ್ನು ಕ್ಯಾಂಟ್ರಕ್ಕೆ ಕಾಲು ತಿರ್ಪು ಹಾಕೋಕ್ಕೆ ಅವನ ದಸೆಯಿಂದನೇ ಕುಡಿಯೋದು ಕಲಿಸ್ತು. ಹಂಗಾಗಿ ಅವನ ಹೆಸರು ಕಣ್ಣು ಕಂಡ್ರೆ ಆಗಲ್ಲ ನನಗೆ. ಅಲ್ಲ, ಇಷ್ಟೊತ್ತು ಹೇಳಿದ್ದ ಅಲೆಸ್ಲ ನೀವು. ಮನ್ಸು ಅವ್ರವ್ರ ಮನ್ಸಲ್ಲಿ ಇರ್ಬೇಕ್ರಿ. ಅವ್ರು ಹೇಳ್ಕೊಟ್ರು ಇವ್ರು ಹೇಳ್ಕೊಟ್ರು ಅನ್ನೋದೆಲ್ಲ ಸುಮ್ಮನೆ ಪ್ರೇಮಮ್ಮ. ಹಂಗೆ ಕುಡಿಯೋವಾಗಿದ್ರೆ ನಾನು ಕುಡಿತಿದ್ದೆ, ಕುಡಿಯೋದು ಕಲಿಬೋದಿತ್ತು. ಹೇಳ್ತಿದ್ದೀನಲ್ಲ ನಾನು, ಎಲ್ಲರೂ ಹೇಳೋರು ಕುಡಿಯ ಅಂತ. ನಾನೊಂಥರ ಮನ್ಸಲ್ಲೇ ತೀರ್ಮಾನ ಮಾಡಿಬಿಟ್ಟಿದ್ದೆ, ಬೇಡ ಹಿಂಗೆ ಕುಡಿಬಾರ್ದು ಅಂತ. ಯಾಕಂದರೆ ನನ್ನ ಅಪ್ಪನ ನೋಡಿದ್ದೆ ನಾನು, ಕುಡ್ದು ಅದರಲ್ಲೇ ಹೋಗಿದ್ದ. ಇಂದು ಗೋಳಾಟಿದ್ದು, ನಾವು ಎಲ್ಲ ಸಣ್ಣಕ್ಕಿರೋಷ್ಟೊತ್ತಿಗೆ ಭಾಳ ಗೋಳಾಟಿದ್ದು ಪ್ರೇಮಮ್ಮ. ಅದು ಹೇಳಬೇಡಿ, ಅವೆಲ್ಲ ಜ್ಞಾನ ಮಾಡ್ಕೊಂಡ್ರೆ. ಹಾಗಾಗಿ ಮುನ್ಸಲ್ಲೇ ದೃಢ ಇದು ಮಾಡಿಬಿಟ್ಟಿದ್ದೆ ನಾನು, ಬೇಡ ಅಂತ. ಹಾಗಾಗಿ ಆಗಿದ್ದು. ಇಲ್ದಿದ್ರು ಎಲ್ಲಿ ನೋಡಿ, ನಾನು ಆ ಥರ ಮಾಡಿದೆ. ನನ್ನ ಮಗಗೆ ಅದು ಗೊತ್ತೇ ಆಗಲ್ಲ. ಒಂದು ಲೆಕ್ಕಕ್ಕೆ ಈಗ ಅಪ್ಪದಿಕ್ಳು ಕುಡ್ತಾ ಕಲ್ತರಿದ್ರೆ ಒಳ್ಳೆದನ ಅಂತ ಕಾಣ್ತದೆ. ಮಕ್ಳಿಗೆ ಅಯ್ಯೋ ನೋಡಿ ಹಿಂಗೆ ಹಾಳಾಗ್ತದೆ ಅಂಥೇಳಿ ಅವಾಗ ಕುಡಿಯೋದು ಬಿಡ್ತಾವವು. ಎಂತ ಮಾಡ್ತೀರಿ? ಹೋಗಲಿ, ಈಗ ನಾವು ಕೆಲಸ ಮಾಡೋಣ. ಕೆಲಸ ಮಾಡೋಣ ಮಾತ್ರ ಕರಿಯ. ಊಟಕ್ಕೆ ಕೂರೋಕ್ಕಿಂತ ಒಂದು ಅರ್ಧ ಗಂಟೆ ಅಂತಕ, 1/4 ಗಂಟೆ ಸಾಕು. 1/4 ಗಂಟೆ ಮುಂಚೆ ನೀವು ಹೋಗೋ. ಒಯ್ ಬಂದ್ರೆ ನಾನು ಹೇಳ್ತೀನಿ, ನಾನೇ ಹಿಂಗೆ ಕಳಿಸ್ದೆ ಅಂತೇನೆ. ನಿನ್ನ ಪಾಲಿಗೆ ನೀ ಜಾಗ ಗುರ್ತು ಮಾಡಿಟ್ಟು ಹೋಗ. ನಾನು ಎಷ್ಟು ಹೆರ್ಕೋದು ನೀ ಎಷ್ಟು ಹೆರ್ಕೋದು ಅಂತ ಇಬ್ಬರದ್ದು ನಾನೇ ಹೆರ್ಕಿಡ್ತೀನಿ. ಕೆಲಸಕ್ಕೇನು ಮೋಸ ಆಗಲ್ಲ. ಒಯ್ ಬಂದು ಕೇಂದ್ರು ನಾನು ಹಾಗೆ ಹೇಳ್ತೀನಿ, ಅವನು ಸೇರಿ ನಾನೇ ಹೆರ್ತಿದ್ದೀನಿ, ಹಿಂಗೆ ಮನೆಯಲ್ಲಿ ಒಂಚೂರು ಅಂಗಡಿ ಕಳ್ಸೀನಿ ಅಂತೀನಿ. ನೀನೇನು ಇದು ಮಾಡ್ಕೋಬೇಡ. ಹಂಗಾರೆ ಒಂದು ಕೆಲಸ ಮಾಡ್ತೀನಿ,
ನಾ ಈಗಲೇ ಹೋಗಿ ಬಂದ್ಬಿಡ್ತೀನಿ. ನೀವು ನನ್ನ ಪಾಲಿಂದ ಹೆರ್ಕೋದೊಂದು ಅಂತ ಬೇಡ. ಆಮೇಲೆ ಬೇಕಾದ್ರೆ ಊಟ ಮಾಡಿದರೆ ಮತ್ತು ಕೂರೋದು ಬೇಡ, ಇಬ್ಬರು ಇದು ಮಾಡೋಣ. ಹೋಗಿ ಬರ್ತೀನಿ. ಅಲ್ಲ ಪ್ರೇಮಮ್ಮ, ದುಡ್ಡು ಗಿಡ್ಡು ಕೊಡೋದು ಬೇಡ ಅಲ್ಲ, ಮತ್ತೆ ಹೇಳಿರಲ್ಲ ಅದಕ್ಕೆ ಫಸ್ಟಯ್ಯ ನಾನು ಇದಾಗ ಕೊಡ್ತೀನಿ ಅಂತ. ಏನು ಗೊತ್ತಾ, ಈಗ ನಮ್ಮಂಗಿದ್ದವ್ರು ಹೋದ ಕೂಡಲೇ ಒಂಥರ ಕಣ್ಣಿಗೆ ಕೈ ಎಡ್ತಂಗೆ ಮಾತಾಡ್ತಾರ್ರಿ ಅವರು. ದುಡ್ಡು ತಗೋ ಬರೋಕ್ಕಾಗಲ್ಲ, ಹಿಂಗೆ ಕಡೆ ಎಷ್ಟಂತ ಕೊಡ್ತಿರೋದು, ಹಾಗೆ ಹಿಂಗೆ ಅಂದ್ಬಿಟ್ರಿ ಏನು ಮಾಡಲಿ. ಈಗಲ್ಲಿ ಇಷ್ಟೊತ್ತಿಗೆ ಜನ ಯಾರೂ ಇರಲ್ಲ, ಆದರೂ ಯಾರು ಇದ್ದಾಗ ನನಗೆ ಆ ಥರ ಎಲ್ಲ ಬೇಕಾದ್ರೆ ಒಂದು ಹೊತ್ತು ಉಪವಾಸನಾರು ಇರ್ತೀನಿ. ಒಬ್ರ ಹತ್ರ ಹಿಂಗೆ ಕಡೆ ಗಿಡ ಕೇಂಡೆಲ್ಲ ಗೊತ್ತಿಲ್ಲ, ನಿಮಗೆ ಗೊತ್ತಲ್ಲ. ಹೇಳಿರಲ್ಲ, ಮತ್ತೆ ನೀವು ಹೇಳಿದ್ದು ಅಂತಲೇ ಹೇಳ್ತೀನಿ. ಅಯ್ಯೋ ಕರಿಯ, ನನ್ನ ಮೇಲೆ ಅಷ್ಟು ನಂಬಿಕಿಲ್ಲನಾ? ಹಂಗೆ ಅಷ್ಟೆಲ್ಲ ಇದ್ದಿದ್ರೆ ನಾನು ಕಳಿಸ್ತೀನ ನಿನ್ನ. ನಂಗೆ ಗೊತ್ತು ಆ ಮನುಷ್ಯ ಹೆಂಗಿದ್ದಾರ ಅಂತ, ನನಗೂ ಗೊತ್ತು. ಇದು ದುಡ್ಡು ಕೊಡೋಕೆ ನಂದೇ 2 ಸಂಬಳ ಕೊಡಲ ಇನ್ನೂ. ಅದು ಹಾಗಾಗಿ ಇಲ್ದಿದ್ರೆ ನಾನು ಬೇರೆ ಎಲ್ಲರೂ ಇದು ಮಾಡ್ತಿದ್ದೆ. ಯಾವಾಗ ಹೋದರೂ ಇನ್ನೊಂದು ಸತಿ ಬಂದಾಗ ಕೊಡ್ತೀನಿ, ಇನ್ನೊಂದು ಸತಿ ಬಂದಾಗ ಕೊಡ್ತೀನಿ ಅನ್ನೋದು. ತಾನು ಹಂಗೆ ಮಾಡಿದ್ರೆ ಅಡ್ಡಿಲ್ಲ, ಬಾಕಿದ್ದವ್ರು ಮಾತ್ರ 1 ರೂಪಾಯಿಗೆ ಏನೂ ಇದು ಮಾಡೋಂಗಿಲ್ಲ. ಹೋಗಲಿ ಬಿಡು ಆ ಸುದ್ದಿ ಅಂತಕ್ಕೆ. ಹಿಂಗೆ ಅಂತಲೇ ಹೇಳಲ್ಲ, ನಾ ಮೊನ್ನೆನೇ ಹೇಳಿ ಬಂದೀನಿ. ಹಿಂಗೆ ಬಂದು ಯಾರನ್ನು ಕಳಿಸಿದ್ರು ನನ್ನ ಹೆಸರು ಹೇಳಿದ್ರು ನೀವು ಕೊಡಬೇಕು ಅಂತ. ಹಂಗಾರೆ ಸೈ ಹೋಗಿ ಬರ್ತೀನಿ. ಹಾಂ, ಯಾರೇ ಅದ ಎಂತ ಹೇಳಿದ್ರಿ? ಗಂಡ ನೀನೇ ಕುಡಿಯೋದು ಕಲಿಸ್ತಿದ್ದೀಯೇನು? ಅಯ್ಯೋ ಅಯ್ಯೋ, ನಿಮಗೆ ಬಾಯಾರು ಬಂತಲ್ಲ ಹೇಳೋಕ್ಕೆ. ಎಂತ ನಾನು ಕಲಿಸೋದು ಎಂತದ್ರಿ? ಈಗ ತೊಗೊಂಡೋಗಿ ಕೊಡದೇ ಇದ್ದರೆ ಮತ್ತು ನಾನು ಹೋಗ್ತೀನಿ ಪೇಟೆ ಕಡೆ ಅಂತ ಹೋಗ್ತಾರೆ. ಇನ್ನು ಆ ಸೇಕರ ಎಲ್ಲರೂ ಸಿಕ್ಕಿದ್ರೆ ಮತ್ತೇನಿಲ್ಲ, ಕೊನೆ ತೆಗಿಯೋಕ್ಕೆ ಹೋಗಕ್ಕೆ ಬಿಡಲ್ಲ. ಇನ್ನು ಏನೇನು ತಲೆ ತುಂಬ್ತಾನೆ ಏನೋ ಒಂಥರ. ಈಗ ಪ್ರಾಯಕ್ಕೆ ಬಂದು ಹೆಣ್ಮಕ್ಳನ್ನ ಮನೆಯೊಳಗೆ ಇಟ್ಕೊಂಡು ಜಪಾನ ಮಾಡ್ದಂಗೆ ಮಾಡೋದಾಗಿದೆ ನಂಗೀಗ. ಎಲ್ಲಿ ಹೋದ್ರೆ ಏನು ಆಗ್ತದೆ ಏನೋ ಅಂತ. ಈಗ ಇದು ಸಾಲದು ಅಂತ ಒಬ್ಬ ಸೇರ್ಕೊಂಡನ. ಇನ್ನು ಯಾವತ್ತು ಬತ್ತಾನ ಕಡೆಗೆ ಹಾಗೆ ಮುಳ್ಳು ಮಾಡಿ ಕರ್ಕೊಂಡೇ ಹೋದ್ರೆ ಏನು ಗತಿ ಸಾಯ್ಲಿ. ಅದಕ್ಕಾಗಿ ನಾನೇ ಹಿಂಗೆ ಇದು ಮಾಡೋದು ಮಾರ, ಏನು ಮಾಡೋದು ನಮ್ಮ ಹಣೆ ಬರ. ಹೆಂಗಾರು ಹುಡುಗರು ದೊಡ್ಡ ಆಗೋ ತನಕ ಒಂದು ಹುಡುಕಿ ಹೋಗ್ಬೇಕಲ್ಲ. ಹಾಂ ಮಾರ ಮಾತಾಡ್ತಾನಿದ್ರೆ ಕಡೆಗೆ ಪಾಪ ಕರಿಯ ನಾನು ಕೆಲ್ಸಕ್ಕಂತ ಹೋಗ್ಯಾನೆ. ಇಬ್ಬರದ್ದು ಸೇರಿ ನಾನೇ ಇದು ಮಾಡ್ಬೇಕೀಗ. ಹೋಗಲಿ ಬಿಡಿ.